ಇಷ್ಟ ದಿನ ಭಾರತದ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂ ಏರ್ಕೊಂತನ ಹೋಗತಿತ್ತ. ಬಟ್ ಇವತ್ತ ಮಾರುಕಟ್ಟೆ ಭಾಳ ಕುಸಿತಂತ ನಾವ ಅನ್ಬೋದ. ಇವತ್ತಿನ ಕುಸಿತವನ್ನ ನೋಡಿ ಹೂಡಿಕೆದಾರರನ್ಯಾಗ ಆತಂಕದ ವಾತಾವರಣ ಉಂಟಾಗಿತ್ ನೋಡ್ರಿ. ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಇವತ್ ಮಾರುಕಟ್ಟೆ ಎಷ್ಟೆಷ್ಟು ಪರ್ಸೆಂಟೇಜ್ ಬಿತ್ತಂತ ತಿಳ್ಕೊಳ್ಳೋಣ, ಮತ್ತ ಮಾರುಕಟ್ಟೆ ಕುಸ್ಯಾಕ ಏನ್ ಮುಖ್ಯ ಕಾರಣಗಳಿದಾವಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ ಕಾರಣವನ್ನ ನೋಡಿ ಖರೇನ ನಾವು ಹೆದರ್ಬೇಕು, ಖರೇನ ಒಬ್ರು ಹೂಡಿಕೆದಾರರಾಗಿ ಆತಂಕದ ವಾತಾವರಣದಾಗ ಇರ್ಬೇಕೋ ಬ್ಯಾಡೋ ಅಂತ ಅದ್ರ ಬಗ್ಗೆನೂ ಡೀಟೇಲ್ದಾಗ ಸರಳವಾಗಿ ನಾವು ತಿಳ್ಕೊಳ್ಳೋಣ. ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋದು ಫುಲ್ ವಿಡಿಯೋನ ನೋಡ್ರಿ. ವಿಡಿಯೋಗ್ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ನು ಮಾಡ್ರಿ. ಮತ್ತ ಮಳೆ ಸ್ಟಾರ್ಟ್ ಆಗಿದ್ರಿಂದ ಸ್ವಲ್ಪ ಮಳೆ ಸೌಂಡ್ ಕೇಳಿಸ್ತಿರ್ಬೋದ, ಬಟ್ ಅಡ್ಜಸ್ಟ್ ಮಾಡ್ಕೋರಿ. ನೋಡ್ಬೋದು ನೀವು ನಿಫ್ಟಿದ್ ಇವತ್ ಪರಿಸ್ಥಿತಿ 1.16% ಕುಸಿತ್ರಿ. ಬಾಳ ವಾರ್ಲೆ ಮತ್ ನಾವು 1% ಗಿಂತ ಹೆಚ್ಚು ಕುಸಿದಿದ್ ನೋಡಿದ್ವಿ ಇವತ್ತ. ಅದೇ ತರ ಬ್ಯಾಂಕ್ ನಿಫ್ಟಿದ್ ಪರಿಸ್ಥಿತಿ ನೋಡ್ರ 1.30% ಕುಸಿದೈತಿ. ಸೆನ್ಸೆಕ್ಸ್ ಅನ್ನು ಸಹ 1.16% ಕುಸಿದೈತಿ. ಅದೇ ತರ ನಾವು ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡ್ರ ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತ 0.95% ಕುಸಿದೈತಿ. ನಿಫ್ಟಿ ಸೆನ್ಸೆಕ್ಸ್ ಗಿಂತನೂ ಮಿಡ್ ಕ್ಯಾಪ್ ಇಂಡೆಕ್ಸ್ ಇವತ್ತ ಕಡಿಮೆ ಕುಸಿದೈತಿ, ಸ್ವಲ್ಪ ಕಡಿಮೆ ಕುಸಿದೈತಿ ಅಂತ ನಾವ ಅನ್ಬೋದ. ಇದೊಂದು ಒಳ್ಳೇದನ್ನ ಅನ್ಬೋದ್ರಿ. ಯಾಕಂತಂದ್ರೆ ನೋಡಿರ್ಬೋದು ನೀವು ನಿನ್ನೆ ದಿನ ಮಿಡ್ ಕ್ಯಾಪ್ ಇಂಡೆಕ್ಸ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಗಿಂತ ಹೆಚ್ಚಿರಿತ, ಮತ್ ಇವತ್ ಕುಸಿದ್ರನು ಕಡಿಮೆ ಕುಸಿದೈತಿ. ಇದು ಎತ್ತರದ ಸಂಕೇತ ಅಂತಂದ್ರ ವ್ಯಾಲ್ಯೂಯೇಷನ್ ಸಂಕೇತ. ಮಿಡ್ ಕ್ಯಾಪ್ ನಾಗ ಮತ್ತ ಸ್ಮಾಲ್ ಕ್ಯಾಪ್ ನೋಡೋಣ ಅಂದ್ರೆ ನಾವು ಕರೆಕ್ಟ್ ಹೇಳ್ಬೋದ. ನೋಡ್ಬೋದು ಸ್ಮಾಲ್ ಕ್ಯಾಪ್ ರೇ ಬರೀ ಇವತ್ತ ನಾರ್ಮಲ್ ಏನ್ ಬೀಳ್ತೈತೆ ಆ ತರ ಬಿದ್ದೈತಿ 0.57%. ಅದ ಕಾರಣ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಏನ್ ಸ್ಟಾಕ್ ಗಳು ಇದಾವ ಕೆಲವೊಂದ ಅವ್ರದ್ದು ವ್ಯಾಲ್ಯೂಯೇಷನ್ ಮೋಸ್ಟ್ಲಿ ಚೀಪ್ ಆಗಿರ್ಬೋದ್ರಿ. ಅದ ಕಾರಣ ಈ ತರ ಕಡಿಮೆ ಕುಸಿಯಾತವ. ಮತ್ ಇದ್ರಾಗ ಬಾಯಿಂಗ್ ಅನ್ನು ಹೆಚ್ಚು ಬರತೈತಿ. ಯಾಕಂತಂದ್ರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನಾಗನ ಗ್ರೋತ್ ಅನ್ನು ಕಾಣತೈತಿ. ಅದ ಕಾರಣನು ಈ ತರ ಪರಿಸ್ಥಿತಿ ಇರ್ಬೋದ. ಮತ್ತೊಂದನೇ ಏನಂತಂದ್ರ ಬಾಳ ಯೂಟ್ಯೂಬರ್ಸ್ ಬಾಳ ಎಕ್ಸ್ಪರ್ಟ್ ಗಳು ಏನಂತಾರಂತಂದ್ರ ಲಾರ್ಜ್ ಕ್ಯಾಪ್ ನಾಗ ಹೂಡಿಕೆ ಮಾಡ್ರಿ, ರೊಕ್ಕ ಸೇಫ್ ಇರ್ತಾವ, ರಿಸ್ಕ್ ಕಡಿಮೆ ಇರ್ತೈತಿ. ಬಟ್ ಇವತ್ತಿನ ಪರಿಸ್ಥಿತಿ ನೋಡ್ರ ಹಂಗೇನ್ ಅನಿಸ್ವಾತ. ಅದ ಕಾರಣ ಯಾವಾಗನು ನೀವು ಮಾರ್ಕೆಟ್ ನಾಗ ಹೂಡಿಕೆ ಮಾಡತ್ತೀರಿ ಅಂತಂದ್ರ ರಿಸ್ಕ್ ಇದ್ದೇ ಇರ್ತೈತಿ. ಲಾರ್ಜ್ ಕ್ಯಾಪ್ ಆಗ್ಲಿ, ಮಿಡ್ ಕ್ಯಾಪ್ ಆಗ್ಲಿ, ಸ್ಮಾಲ್ ಕ್ಯಾಪ್ ಆಗ್ಲಿ. ಅದ ಕಾರಣ ನೀವು ತಗೊಂಡಿದ್ ಕಂಪ್ನಿ ಯಾವ ತರ ಐತಂತ ನೋಡಿ ಹಾಕ್ಬೇಕ. ಲಾರ್ಜ್ ಕ್ಯಾಪ್ ಐತಿ ಬಟ್ ಅದ್ರದ ಫಂಡಮೆಂಟಲ್ಸ್ ಕರೆಕ್ಟ್ ಇಲ್ಲ ಅಂತಂದ್ರ ಅದ ರಿಸ್ಕ್ ನಾಗ ಇದ್ದಂಗನ ರೀ ನೀವು. ಅದ ಸ್ಮಾಲ್ ಕ್ಯಾಪ್ ಸ್ಟಾಕ್ ಐತಿ ಬಟ್ ಅದ್ರದ್ದು ಎಲ್ಲಾ ಒಳ್ಳೇದೈತಿ, ಬಿಸ್ನೆಸ್ ಫಂಡಮೆಂಟಲ್ ಎಲ್ಲಾ ಒಳ್ಳೇದೈತಿ ಅಂತಂದ್ರ ಅದು ಒಳ್ಳೆ ಸ್ಟಾಕ್. ಸ್ಮಾಲ್ ಕ್ಯಾಪ್ ಇದ್ರೂ ಅದು ಸ್ವಲ್ಪ ಸೇಫ್ ಅಂತ ನಾವು ಅನ್ಬೋದ. ಬಟ್ ಮಾರ್ಕೆಟ್ನಾಗ ಒಂದ್ ಮಾತ್ರ ನೀವು ತಿಳ್ಕೊಬೇಕ, ರಿಸ್ಕ್ ಇದ್ದೇ ಇರ್ತೈತಿ. ಲಾರ್ಜ್ ಕ್ಯಾಪ್ ಇರ್ಲಿ, ಸ್ಮಾಲ್ ಕ್ಯಾಪ್ ಇರ್ಲಿ, ಮಿಡ್ ಕ್ಯಾಪ್ ಇರ್ಲಿ. ಅದೇ ಕಾರಣ ರಿಸ್ಕ್ ತಗೊಳ್ಳೋರಿದ್ರಿ ಅಂತಂದ್ರ ನೀವು ನೋಡಿ ಹೂಡಿಕೆ ಮಾಡ್ಬೇಕು ಒಳ್ಳೆ ಕಂಪ್ನಿಗಳ್ನಾಗ. ಅದೇ ತರ ನಾವು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಅಥವಾ ಯಾಕೆ ಮಾರ್ಕೆಟ್ ಬಿದ್ದೈತಂತ ನಾವು ನೋಡ್ರ ನಮಗೀಗ ಗುರ್ತಾಗ್ಬಿಡ್ತೈತಿ. ಇವತ್ತು ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿ ಅಷ್ಟು ಚಲೋ ಇಲ್ರಿ. ಡಾವ್ ಫ್ಯೂಚರ್ ನೋಡ್ಬೋದು ನೀವು, ಈಗ ಸದ್ಯ 0.51% ಬಿದ್ದೈತಿ. ಬೆಳಿಗ್ಗೆ ಈ ಇಂಡೆಕ್ಸ್ ಇನ್ನ ಕುಸಿದಿತ್ರಿ, ಸ್ವಲ್ಪ ರಿಕವರಿ ತೋರ್ಸೈತಿ, ಆದ್ರೂ ಡೌನ್ ಅನ್ನ ಐತಿ. US ಮಾರ್ಕೆಟ್ ನಿನ್ನೆ ದಿನಾನು ಕುಸಿದನ್ನ ಕ್ಲೋಸಿಂಗ್ ಕೊಟ್ಟಾವ. ಯುರೋಪಿಯನ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೋಡ್ಬೋದು ನೀವು. ಈಗ ಕರೆಂಟ್ ಇನ್ನ ಓಪನ್ ಇದಾವ, ಈ ಕರೆಂಟ್ ಏನು ಬಹಳ ಕುಸಿದಾವ ಅಂತ ನಾವ್ ಅನ್ಬೋದ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ಬಹಳ ಕೆಟ್ಟೈತಿ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಒಳ್ಳೇದನ್ನ ಅಂತ ನಾವ್ ಅನ್ಬೋದ. ನೋಡ್ಬೋದು ನೀವು ಜಪಾನದ ಇಂಡೆಕ್ಸ್ 2.98% ಕುಸಿದೈತಿ. ಮತ್ತ ಸಿಂಗಾಪುರ್ ಇಂಡೆಕ್ಸ್ ಕುಸಿದಿಲ್ಲ, ಫ್ಲಾಟ್ ಐತಿ. ಇದು ಒಂದ್ ಒಳ್ಳೇದ್ ಅನ್ಬೋದು ಸಿಂಗಾಪುರ್ಗ. ಮತ್ತ ಉಳಿದಿದ್ ನೋಡ್ರ ಅತ್ರಾಗನು ಮೇನ್ ಕೊರಿಯಾದ ಮಾರ್ಕೆಟ್ ನೋಡ್ರ 11.10% ಕುಸಿದೈತಿ. 11% ಗಿಂತ ಹೆಚ್ಚು ಕುಸಿದೈತಿ. ಜಪಾನ್ ಮಾರ್ಕೆಟ್, ಕೊರಿಯಾ ಮಾರ್ಕೆಟ್ ಬಾಳ ಕುಸಿದ್ರಿಂದನೂ ಇವತ್ತು ಭಾರತದ ಮಾರುಕಟ್ಟೆ ಈ ತರ ಕುಸಿದೈತೆ ಅಂತ ನಾವ್ ಅನ್ಬೋದ. ಅತ್ರಾಗನು ಭಾರತದ ಮಾರುಕಟ್ಟೆ ಕಡಿಮೆ ಯಾಕೆ ಕುಸಿದೈತಿ, ಇವು ಯಾಕೆ ಹೆಚ್ಚು ಕುಸಿದಾವ ಅನ್ನಕ್ ಮೇನ್ ಕಾರಣ ಏನಂತಂದ್ರ ನೀವು ಜಪಾನ್ ಮಾರ್ಕೆಟ್, ಕೊರಿಯಾ ಮಾರ್ಕೆಟ್ ಬಹಳ ಏರಾತಿದ್ದು. ಅದ ಕಾರಣ ಎಷ್ಟು ಇರ್ತಾವ ಅಷ್ಟು ಕುಸಿತಾವ. ಅದ ನಮಗ್ ಇಲ್ಲಿ ಕಂಡು ಬಂತ. ಭಾರತದ ಮಾರುಕಟ್ಟೆ ಕಡಿಮೆ ಇರಿತ್ತ, ಅದ ಕಾರಣ ಕುಸಿದೈತಿನೂ ಕಡಿಮೆನ ಅಂತ ನಾವ ಅನ್ಬೋದ. ಅತ್ರಾಗನು ಮೇನ್ ಜಪಾನ್ ಮಾರ್ಕೆಟ್ನಾಗ ಮತ್ತ ಕೊರಿಯಾ ಮಾರ್ಕೆಟ್ನಾಗ ಯಾಕೆ ಈ ತರ ಕುಸಿತ ಬಂತ ಅದ್ರಿಂದ ಕಾರಣ ನೋಡ್ರ ಏನ್ ಬೇರೆ ಅವು ಕಾರಣ ಇಲ್ರಿ. ಎಕ್ಸ್ಪರ್ಟ್ಗಳ ಪ್ರಕಾರ ನೋಡ್ರ ಪ್ರಾಫಿಟ್ ಬುಕಿಂಗ್ ಬಂದಿರ್ಬೋದ. ಹೂಡಿಕೆದಾರರಿಗೆ ಬಹಳ ಒಳ್ಳೆ ರಿಟರ್ನ್ ಶಾರ್ಟ್ ಟರ್ಮ್ ನಾಗ ಜಪಾನದ ಮಾರ್ಕೆಟ್ ಮತ್ತೆ ಕೊರಿಯಾದ ಮಾರ್ಕೆಟ್ ಕೊಟ್ಟೈತಿ. ಅದ ಕಾರಣ ಅಲ್ಲಿ ರಿಟೇಲ್ ಇನ್ವೆಸ್ಟರ್ ಆಗ್ಲಿ, ಅಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಯಾರ್ಯಾರ FIs ಅಲ್ಲಿ ಹೂಡಿಕೆ ಮಾಡಿರ್ತಾರ ಅಲ್ಲಿಂದ ಎಕ್ಸಿಟ್ ಆಗತ್ತಾರ. ಅದ ಕಾರಣ ಈ ತರ ಕಂಡು ಬಂತ ನಮಗ ಇವತ್ತು ಕೊರಿಯಾದ ಮಾರ್ಕೆಟ್ ಪರಿಸ್ಥಿತಿ ಮತ್ತೆ ಜಪಾನದ ಮಾರ್ಕೆಟ್ ಪರಿಸ್ಥಿತಿ ಅಂತ ನಾವ್ ಅನ್ಬೋದ. ಅದ ಕಾರಣ ಅವು ಸ್ವಲ್ಪ ಕುಸ್ದಾವ್ ಅಂತಂದ್ರ ಅದ್ರ ಸ್ವಲ್ಪ ಪೆಟ್ಟ ಬೀಳ್ತೈತ್ರಿ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ. ಯಾಕಂತಂದ್ರೆ ಜಗತ್ತದ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಒಂದಕ್ಕೊಂದ್ ಲಿಂಕ್ ಇದ್ದಂಗನೇ ಇರ್ತೈತಿ. ಅದ್ರಾಗಿನೂ ನಾರ್ಮಲ್ 1% 2% ಬಿದ್ರೆ ಏನೂ ಫರಕ್ ಬೀಳಂಗಿಲ್ಲ. ಒಮ್ಮೆ ಕೊರಿಯಾ ಮಾರ್ಕೆಟ್ 11% ಬಿದ್ದಿದ್ರಿಂದ ಸ್ವಲ್ಪ ಅದ್ರ ಸ್ವಲ್ಪ ಪೆಟ್ಟ ನಮ್ಮ ಮ್ಯಾಗನು ಕಾಣೈತಂತ ನಾವ್ ಅನ್ಬೋದ. ಖರೆ ಅಂದ್ರ ಬೀಳ್ಬಾರ್ದಾಗಿತ್ತು ನಾವು. ಯಾಕಂದ್ರೆ ಅವು ಏನು ಇರತ್ತಿದ್ದು ಅವಾಗ ಅಷ್ಟು ಏರಿರ್ಕಲ ಇದ್ದು. ಆದ್ರೂ ಮಾರ್ಕೆಟ್ ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಇರೋ ಕಾರಣ ಇಲ್ಲಿನೂ ಜನರ ಅಥವಾ ಇಲ್ಲಿನೂ ಇನ್ವೆಸ್ಟರ್ಸ್ ಸ್ವಲ್ಪ ತಕ್ಕೊಂಡಾರ.
ಅದ ಕಾರಣನು ಈ ತರ ಮಾರ್ಕೆಟ್ ಇವತ್ತು ಡೌನ್ ಐತಂತ ನಾವು ಅನ್ಬೋದು ಭಾರತದ ಮಾರುಕಟ್ಟೆ. ಮತ್ತ ಎರಡನೇ ಕಾರಣ ಏನಂತಂದ್ರ ಪ್ರಾಫಿಟ್ ಬುಕಿಂಗ್. ಭಾರತದ ಮಾರುಕಟ್ಟೆನು ಸ್ವಲ್ಪ ಒಳ್ಳೆ ಝೋನ್ಗೆ ಬಂದಿತ್ತ, 24,000 ಮ್ಯಾ ಹೋಗಿತ್ತು ಮಾರ್ಕೆಟ್. ಅದ ಕಾರಣ ಯಾರ್ಯಾರ ಅಂಜಿ ಹೋಗೋರು ಇರ್ತಾರ ಅವ್ರು ಅಂಜಿನೂ ಹೋಗಿರ್ಬೋದು, ಇವತ್ತ ಮಾರ್ಕೆಟ್ನಾಗಿಂದ ಎಕ್ಸಿಟ್ ತೊಗೊಂಡಿರ್ಬೋದ. ನಮ್ಮ ಎಷ್ಟು ಇನ್ವೆಸ್ಟ್ ಮಾಡಿದ್ದು ಅಷ್ಟರೇ ಬಂದಾವಪ್ಪ, ಎಕ್ಸಿಟ್ ಆಗೋಣ ಅಂತ ಹಂಗೆ ಎಕ್ಸಿಟ್ ಮಾಡಿರ್ಬೋದ. ಅತ್ರಾಗನು ಮತ್ತೊಂದನೇ ಏನಂತಂದ್ರೆ ಯಾರ್ಯಾರು ಡಿಪ್ನಾಗ ಬಾಯಿಂಗ್ ಮಾಡಿರ್ತಾರ ಅವ್ರಿಗೂ ಭಾಳ ಒಳ್ಳೆ ಲಾಭ ಆಗಿರ್ತೈತಿ. ಈಗ ಶಾರ್ಟ್ ಟರ್ಮ್ ಟ್ರೇಡರ್ಸ್ ಏನಿರ್ತಾರ ಅವ್ರಿಗೆಲ್ಲ ಭಾಳ ಸ್ವಿಂಗ್ ಟ್ರೇಡರ್ಸ್ ಅಂತೇವೆ ನಾವು, ಅವ್ರಿಗೆಲ್ಲ ಭಾಳ ಲಾಭ ಆಗಿರ್ಬೋದ. ಅದ ಕಾರಣ ಅವರು ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡಿರ್ಬೋದು. ಅದ ಕಾರಣ ಮಾರ್ಕೆಟ್ ಈ ತರ ಕುಸಿದೈತಂತ ನಾವು ಅನ್ಬೋದ. ಮತ್ತೊಂದನ್ನು ಕಾರಣ ಏನಂತಂದ್ರ ಇಂಡೆಕ್ಸ್. ನೀವು ನೋಡಬಹುದಾ IT ಇಂಡೆಕ್ಸ್ ಇವತ್ತೂ ಸಹ 2.23% ಕುಸಿದೈತಿ. ಫೈನಾನ್ಷಿಯಲ್ ಸರ್ವಿಸಸ್ ಇವತ್ತು ಹೆಚ್ಚು ಕುಸಿದೈತಿ. ಮತ್ತು ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಕುಸಿದೈತೆನ್ನರಿ. ಅದ ಕಾರಣ ಏನು ನಿಫ್ಟಿನಾಗ ಹೈ ವೇಟೇಜ್ ಇದಾವೆ ಇವು IT ಆಗಲಿ ಇವು ಫೈನಾನ್ಷಿಯಲ್ ಸರ್ವಿಸಸ್ ಇವ್ರದ್ದೇನು ವೇಟೇಜ್ ಹೈ ಐತಿ, ಅವು ಸೆಕ್ಟರನ್ನು ಇವತ್ತು ಭಾಳ ಕುಸ್ದಾವ. ಅದ ಕಾರಣನೂ ಇವತ್ತು ಮಾರ್ಕೆಟ್ ಕುಸದೈತೆ ಅಂತ ನಾವು ಅನ್ಬೋದ. ನೋಡ್ಬೋದು ನೀವು ಇವತ್ತು ನಿಫ್ಟಿ ಅಟ್ಟು 0.77% ಕುಸಿದೈತಿ, ಬ್ಯಾಂಕ್ ನಿಫ್ಟಿ 1.30% ಕುಸಿದೈತಿ, ಫೈನಾನ್ಷಿಯಲ್ ಸರ್ವಿಸಸ್ 0.96% ಕುಸಿದೈತಿ, FMCG 0.60% ಕುಸಿದೈತಿ. IT ರೇ ಇವತ್ತು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತು. ITದ 2.23% ಕುಸಿದೈತಿ, ಮೀಡಿಯಾ 1.47% ಕುಸಿದೈತಿ. ಮೆಟಲ್ನಾಗೂ ಇವತ್ತು ಭಾಳ ಹೆವಿ ಸೆಲ್ಲಿಂಗ್ ಇತ್ತು. ನೋಡ್ಬೋದು ನೀವು 3.22% ಕುಸಿದೈತಿ ಮೆಟಲ್ ಇಂಡೆಕ್ಸ್. ಮೆಟಲ್ ಎಲ್ಲ ಗ್ಲೋಬಲ್ನಾಗ ಎಲ್ಲ ಮೆಟಲ್ ಕಂಪ್ನಿಗಳನ್ನ ಇವತ್ತು ಸೆಲ್ಲಿಂಗ್ ಇತ್ತು. ಅದ ನಮಗೆ ಮೆಟಲ್ ಸೆಕ್ಟರ್ನಾಗೂ ಕಾಣಿತ್ತ. ಈ ಒಂದು ಕಾರಣದಿಂದನೂ ಮಾರ್ಕೆಟ್ ಇವತ್ತು ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟಿರ್ಬೋದಾ. ಫಾರ್ಮಾ ಒಂದ ಒಳ್ಳೇದಿತ್ತು 0.92%. ಅದ ಕಾರಣ ಸ್ವಲ್ಪ ಇದು ಸಪೋರ್ಟ್ ಕೊಟ್ಟಿದ್ದು ಮಾರ್ಕೆಟಿಗೆ ಫಾರ್ಮಾ ಇಂಡೆಕ್ಸ್ ಅಂತ ನಾವು ಅನ್ಬೋದಾ. ಅದೇ ಥರ PSU ಬ್ಯಾಂಕ್ 1.97% ಕುಸಿದೈತಿ, ರಿಯಾಲಿಟಿ 1.12% ಕುಸಿದೈತಿ, ಪ್ರೈವೇಟ್ ಬ್ಯಾಂಕ್ 0.77% ಕುಸಿದೈತಿ, ಹೆಲ್ತ್ ಕೇರ್ 0.54% ಏರೈತಿ, ಕನ್ಸ್ಯೂಮರ್ ಡ್ಯೂರೇಬಲ್ಸ್ 1.5% ಕುಸಿದೈತಿ, ಆಯಿಲ್ ಆ್ಯಂಡ್ ಗ್ಯಾಸ್ 0.90% ಕುಸಿದೈತಿ, ಕೆಮಿಕಲ್ 0.81% ಕುಸಿದೈತಿ. ಆಲ್ಮೋಸ್ಟ್ ಎಲ್ಲ ಇವತ್ತು ಫಾರ್ಮಾ ಮತ್ತು ಹೆಲ್ತ್ ಕೇರ್ ಬಿಟ್ರೆ ಉಳ್ಕಿದ್ದು ಎಲ್ಲ ಸೆಕ್ಟರ್ ನೆಗೆಟಿವ್ನ ಇದ್ದು ರೀ. ಇವೆಲ್ಲ ಸೆಕ್ಟರ್ ನೆಗೆಟಿವ್ ಇರೋ ಕಾರಣದಿಂದನೂ ಇವತ್ತು ಮಾರ್ಕೆಟ್ ಈ ಥರ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟೈತಂತನೂ ನಾವು ಅನ್ಬೋದ. ಅದೇ ಥರ ನಾವು ಬೇರೆ ಏನು ಅಸೆಟ್ ಕ್ಲಾಸ್ ಇದ್ದಾವೆ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ರಿ ಇವತ್ತು ಭಾಳ ಕೆಟ್ಟಿತ್ತ. ನೋಡ್ಬೋದು ನೀವು ಗೋಲ್ಡನ್ನು ಇವತ್ತು 1.67% ಕುಸಿದೈತಿ ಕರೆಂಟ್. ಮತ್ತು ಸಿಲ್ವರನ್ನು ನೋಡ್ಬೋದು ನೀವು $62 ಸಮೀಪಿಗೆ ಟ್ರೇಡ್ ಮಾಡತೈತಿ, ಅದು ಸಹ 4%ಗಿಂತ ಹೆಚ್ಚು ಕುಸಿದೈತಿ. ಗೋಲ್ಡ್ ಸಿಲ್ವರ್ನಾಗೂ ಇವತ್ತು ಹೆವಿ ಸೆಲ್ಲಿಂಗ್ ಕಾಣಿತ್ರಿ. ಯಾಕೆ ಗೋಲ್ಡ್ ಸಿಲ್ವರ್ ಬಿದ್ದವ ಅನ್ನಕ್ಕೆ ಮೇನ್ ಕಾರಣ ಏನಂತಂದ್ರೆ ಡಾಲರ್ ಇಂಡೆಕ್ಸ್ ನೋಡ್ಬೋದು ನೀವು 101 ಮ್ಯಾ ಹೋತ್ರಿ. 100 ಸಮೀಪದು ಟ್ರೇಡ್ ಮಾಡ್ತಿತ್ತು, ಅದು 101 ಮ್ಯಾ ಹೋಗಿದ್ರಿಂದ ಡಾಲರ್ ಭಾಳ ಸ್ಟ್ರಾಂಗ್ ಐತಿ. ಅದ ಕಾರಣನೂ ಗೋಲ್ಡ್ ಸಿಲ್ವರ್ ಈ ಥರ ಕುಸಿಯಾತವಂತ ನಾವು ಅನ್ಬೋದ. ಅತ್ರಾಗ ಇವತ್ತು ರುಪೀಸ್ ಮತ್ತು ಡಾಲರ್ ನೋಡ್ರನ್ನು ರುಪೀಸ್ ಡಾಲರ್ ವಿರುದ್ಧ ವೀಕ್ ಆಗೈತಿ. ಈ ಒಂದು ಕಾರಣದಿಂದನೂ ಮಾರ್ಕೆಟ್ನಾಗ ಇವತ್ತು ಮತ್ತೆ ಸ್ವಲ್ಪ ನೆಗೆಟಿವ್ನೆಸ್ ಇತ್ತಂತನೂ ನಾವು ಅನ್ಬೋದ. ಮತ್ತು ನಾವು ಇವತ್ತು ಬೀಳೋ ಸ್ಟಾಕ್ಗಳು ಮತ್ತು ಇರೋ ಸ್ಟಾಕ್ಗಳ ಸಂಖ್ಯೆ ನೋಡ್ರನ್ನು ನೋಡ್ಬೋದು ನೀವು. ಇವತ್ತು 1,020 ಸ್ಟಾಕ್ಗಳು ಇರತ್ತಿದ್ದು ರೀ, ಮತ್ತು 2,280 ಸ್ಟಾಕ್ಗಳು ಕುಸಿಯತ್ತಿದ್ದು. ಕುಸಿಯೋ ಸ್ಟಾಕ್ಗಳ ಸಂಖ್ಯೆನ ಹೆಚ್ಚೈತಿ ಇವತ್ತು NSE ಅಂತನೂ ನಾವು ಅನ್ಬೋದ. ಅದ ಕಾರಣ ಓವರ್ ಆಲ್ ನೋಡ್ರೆ ಮಾರ್ಕೆಟ್ ಇವತ್ತು ಭಾಳ ಕೆಟ್ಟ ಪರಿಸ್ಥಿತಿ ಇತ್ತಂತ ನಾವು ಅನ್ಬೋದ. ಮತ್ತೊಂದನ್ನು ಕಾರಣ ಹೇಳೋದು ನೆನಪಾರಿದ್ನಿ, ಅದೇನಂತಂದ್ರೆ ಇವತ್ತು ಮಂಗಳವಾರ ಎಕ್ಸ್ಪೈರಿನೂ ಇತ್ತು ಮಾರ್ಕೆಟ್ನಾಗ. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ಈ ತರ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಂತ ನಾವು ಅನ್ಬೋದ. ಓವರ್ ಆಲ್ ನೋಡ್ರ ಹಂಗೇನ್ ಭಾಳ ನೆಗೆಟಿವ್ ಸುದ್ದಿ ಇಲ್ಲ. ಬಟ್ ಮೇನ್ ಏನಂತಂದ್ರೆ ಏನ್ ಮಾರ್ಕೆಟ್ 24,000 ಮ್ಯಾ ಹೋಗಿತ್ತ, ಅದು ಕುಸುದು ಈಗ 24,824 ಬಂದೈತಿ. ಇದಕ್ಕೆ ನೆಗೆಟಿವ್ ಅನ್ಬೋದು ನಾವು ಟೆಕ್ನಿಕಲಿ ನಾವು ನೋಡ್ರ, ಬಟ್ ಭಾಳನು ನೆಗೆಟಿವ್ ಅನ್ನಕ ಬರಂಗಿಲ್ಲ. ಮತ್ ನಾವು ಉಳಿದಿದ್ದು ಏನ್ ಕಾರಣಗಳು ನೋಡಿದ್ವು ಅವೆಲ್ಲ ಕಾರಣ ನೋಡ್ರ ಅಂತದೇನ ಭಾಳ ಕೆಟ್ಟ ಕಾರಣಗಳಿಲ್ಲ. ಮಾರ್ಕೆಟ್ ಅಂತಂದ್ರೆ ಇದೇ ತರ ರೀ, 4 ದಿನ ಇರ್ತೈತಿ, ಒಂದಿನ ಕುಸಿತೈತಿ, ಅಥವಾ 4 ದಿನ ಬೀಳ್ತೈತಿ, ಒಂದಿನ ಇರ್ತೈತಿ. ಅದ ಕಾರಣ ಇದೆಲ್ಲ ಸರಿಸ್ಕೊಳ್ಳೋ ಶಕ್ತಿ ನಿಮ್ಮ ಕಡೆ ಇರಬೇಕು ಹೂಡಿಕೆದಾರರಾಗಿ. ಮಾರ್ಕೆಟ್ ಅಂದ್ರೆ ಒಂದೇ ಥರ ಹಿಂಗೆ ಇರ್ಕೊಂತ ಹೋಗಂಗಿಲ್ಲ, ಇರ್ತೈತಿ ಬೀಳ್ತೈತಿ. ಬಟ್ ಇಂಥ ಸಮಯವನ್ನ ದೊಡ್ಡ ದೊಡ್ಡ ಹೂಡಿಕೆದಾರರು ಒಂಥರ ಹಬ್ಬದ ರೀತಿ ನೋಡ್ತಾರ. ಯಾಕಂತಂದ್ರೆ ಇಂಥ ಪರಿಸ್ಥಿತಿದಾಗನ ಒಳ್ಳೆ ಸ್ಟಾಕ್ಗಳು ನಮಗೆ ಕಡಿಮೆ ಬೆಲೆನಾಗ ಸಿಗ್ತಾವ. ಅದ ಕಾರಣ ಇದಕ್ಕೆ ನೀವು ಹಬ್ಬದ ಥರನೂ ನೋಡ್ಬೋದಾ ಅಥವಾ ಕೆಟ್ಟ ಪರಿಸ್ಥಿತಿ ಅಂತಂತನೂ ನೋಡ್ಬೋದಾ. ಬಟ್ ನೀವು ಯಾವ ಥರ ನೋಡಿ ಹೂಡಿಕೆ ಮಾಡ್ತೀರಿ ಅದೇ ಥರ ನೀವು ಮಾರ್ಕೆಟ್ನ ಹಣ ಗಳಿಸ್ತೀರಿ ಅಂತನೂ ನಾವು ಅನ್ಬೋದ. ಅದ ಕಾರಣ ಇಂಥ ಪರಿಸ್ಥಿತಿನಾಗ ಅಂಜೋ ಅವಶ್ಯಕತೆ ಇಲ್ಲ. ಇದು ಹೂಡಿಕೆದಾರರಿಗೆ ಅವಕಾಶ ಕೊಡ್ತೈತಿ. ಅದು ಎಂಥ ಹೂಡಿಕೆದಾರರಿಗಂತಂದ್ರೆ ಇಂಟೆಲಿಜೆಂಟ್ ಹೂಡಿಕೆದಾರರಿಗೆ. ಉಳಿದಿದ್ದೇನಿವ್ರು ಬೇರೆ ಇನ್ವೆಸ್ಟರ್ಸ್ ಇರ್ತಾರ, ಅವ್ರ ಅಂಜಿ ಮಾರಿ ಹೋಗ್ಬಿಡ್ತಾರಿ. ಅದ ಕಾರಣನೂ ಇವತ್ತು ಪ್ರಾಫಿಟ್ ಬುಕಿಂಗ್ ಬಂದಿದ್ರಿಂದನೂ ಇವತ್ತು ಮಾರ್ಕೆಟ್ ಕುಸ್ದಿರ್ಬೋದು ಅಂತ ನನಗನಿಸ್ತೈತಿ. ಮತ್ತೆ FIs ಇದ್ರೆ ಸೆಲ್ಲಿಂಗ್ ಕಂಟಿನ್ಯೂ ಐತೇನೆ ರೀ, ಅದ್ರದ್ದು ಫ್ಯಾಕ್ಟರ್ ಇರ್ಬೋದ. ಬಟ್ ಇನ್ನು FIs ಡೇಟಾ ಬಂದಿಲ್ಲ, ಅದು ನೋಡಿನ ನಮಗೆ ಗೊತ್ತಾಗೋದ. ಓವರ್ ಆಲ್ ಇದೇ ಇತ್ತ ಮಾರ್ಕೆಟ್ ಅಂದ್ರೆ ಈ ತರ ಕುಸಿತಾನೆ ಇರ್ತೈತಿ. ಅದಕ್ಕೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಎಷ್ಟು ಪರ್ಸೆಂಟೇಜ್ ಡೌನ್ ಇತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಅಥವಾ ಯಾರ್ದರೆ ಪೋರ್ಟ್ಫೋಲಿಯೋ ಇವತ್ತಿನ ದಿನ ಇಂಥ ಕೆಟ್ಟ ಪರಿಸ್ಥಿತಿದಾಗೂ ಗ್ರೀನ್ದಾಗ ಐತಂತಂದ್ರೆ ಅವರು ಸಹ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಅವರು ಯಾರು ಒಳ್ಳೆ ಇನ್ವೆಸ್ಟರ್ ಇದ್ದಾರಂತ ಅವ್ರಿಗೂ ಸ್ವಲ್ಪ ನಾವು ನೋಡೋಣ, ಅವ್ರಿಗೂ ರಿಪ್ಲೈ ಮಾಡ್ತೇನೆ ನಾ. ಇದೇ ಐತಿ ಇವತ್ತಿನ ಈ ವಿಡಿಯೋ. ಧನ್ಯವಾದಗಳು.